ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ, ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಈಗಾಗಲೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 2 ಚಾಪ್ಟರ್, ಹ್ಯಾಲೋ ಆಲ್ಕನ್ಸ್ ಅಂಡ್ ಹ್ಯಾಲೋರಿನ್ಸ್ ಇರ್ಬೋದು, ಜೊತೆಗೆ ಆಲ್ಕೋಲ್ಸ್, ಫಿನೋಲ್ಸ್ ಅಂಡ್ ಈಥರ್ಸ್ 2 ಚಾಪ್ಟರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಕೂಡ ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡ್ದಲ್ಲೇ ನೋಡಿ. ಅದೇ ರೀತಿ ನಾನು ಕಂಪ್ಲೀಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಡಿಯೋನು ಕೂಡ ಮಾಡಿದ್ದೀನಿ, ಫಿಸಿಕಲ್ ಕೆಮಿಸ್ಟ್ರಿ ವಿಡಿಯೋನು ಕೂಡ ಮಾಡಿದ್ದೀನಿ. ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಅಂತ ಹೇಳಿ ಇದು ಓದೋರ್ಗೂ ಕೂಡ ಆಗಿರುತ್ತೆ, ಮತ್ತೆ ಯಾರೆಲ್ಲ ಫೇಲ್ ಆಗ್ತಿದ್ದೀನಿ ಅಂತ ಅನಿಸ್ತಿರುತ್ತೆ ಅವ್ರಿಗೂ ಕೂಡ ಆಗಿರುತ್ತೆ. ಸೊ ದಯವಿಟ್ಟು ಮಿಸ್ ಮಾಡ್ದಲ್ಲ ವಿಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ತಡ ಮಾಡ್ದಲೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಬನ್ನಿ. ಸೊ ಇವತ್ತು ಯೂನಿಟ್ 8 ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಇದು 14 ಅವರ್ಸ್ ಕಂಟೆಂಟ್ ಇರುವಂತ ಚಾಪ್ಟರ್ ಆಗಿರುತ್ತೆ. ಅದೇ ತರ 12 ಮಾರ್ಕ್ಸ್ ಇದರಿಂದ ಬರುತ್ತೆ. ಇದರಲ್ಲಿ ಮೇನ್ ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ? ಇದು ಒಂದೇ ಚಾಪ್ಟರ್ ಸಾಕು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕಲ್ತ್ರೆ. ಹ್ಯಾಲೋ ಆಲ್ಕನ್ಸ್ ಅಂಡ್ ಹ್ಯಾಲೋರಿನ್ಸ್ ನ ಒಂದು ಕಡೆ ಇಟ್ಕೊಳ್ಳಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮಾಡಿರ್ತಾರೆ, ತುಂಬಾ ಸಲ ರಿವಿಷನ್ ಆಗಿರುತ್ತೆ. SN1 ಮತ್ತೆ SN2 ಮೆಕ್ಯಾನಿಸಮ್ ಕೇಳಲೇಬಹುದು ಅಂತ ಹೇಳಿ. ಜೊತೆಗೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ನು ಕೂಡ ನೀವು ಇಟ್ಕೊಂಡ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ನಿಮ್ಗೆ ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್, ಒಳ್ಳೆ ಸ್ಕೋರ್ ನ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನಾನು ಈಗ ಹೇಳ್ತೀನಿ ನೋಡಿ. ಸೊ 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್ಗಳು ನಿಮ್ಗೆ ಸಿಗ್ಬೋದು. ನೆಕ್ಸ್ಟ್ 5 ಮಾರ್ಕ್ಸ್ ಅಲ್ಲಿ ನೋಡಿ 2 ಕ್ವಶನ್. ನಮಗೆ ಟೋಟಲ್ ಆಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಟೆಂಡ್ ಮಾಡಕ್ಕೆ ಸಿಕ್ಕುವಂತ ಕ್ವಶನ್ಸ್ ಎಷ್ಟು? 6. ನಮ್ಮ ಹತ್ರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುವಂತ ಚಾಪ್ಟರ್ಸ್ ಎಷ್ಟು? 5. ಅದರಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ವಿ ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಅಂದ್ರೆ 2 ಕ್ವಶನ್ಸ್ ಸಿಗ್ತಿದಾವೆ. ಅಂದ್ರೆ 5 10 ಮಾರ್ಕ್ಸು ಜಸ್ಟ್ ಒಂದೇ ಚಾಪ್ಟರ್ ಇಂದ ಸಿಗ್ತಿದೆ. ಮತ್ತೆ ಜೊತೆಗೆ ಆಲ್ಕೋಲ್ಸ್ ಅಂಡ್ ಆಲ್ಕೋರಿನ್ಸ್ ನಾವು ಓದ್ಕೊಂಡ್ರೆ 15 ಮಾರ್ಕ್ಸ್ ಈಸಿಯಾಗಿ ಸಿಕ್ತಪ್ಪ. ಯಾರೆಲ್ಲ ಫೇಲ್ ಆಗ್ತಿರ್ತಾರಲ್ವಾ, 15 ಮಾರ್ಕ್ಸ್ ಬರೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2 ಚಾಪ್ಟರ್ ಇಂದ ಸಿಗ್ತಿದೆ. ದಯವಿಟ್ಟು ಕರೆಕ್ಟಾಗಿ ಯೋಚನೆ ಮಾಡಿ ಮಕ್ಕಳ ಓದಿ. ಯಾವತ್ತೂ ಕೂಡ ಅಷ್ಟೇ ಫೇಲ್ ಆಗೋದು ಕೆಮಿಸ್ಟ್ರಿಯಲ್ಲಿ ತುಂಬಾನೇ ಕಷ್ಟ. ನನ್ನ ಪ್ರಕಾರ ಏನು ಅಂದ್ರೆ ನಾವು ಪಾಸ್ ಆಗೋದಿದೆ ಅಲ್ವಾ, ಬಹಳಷ್ಟು ಈಸಿ. ಯಾಕೆಂದ್ರೆ ಜಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಚಾಪ್ಟರ್, ಅದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಕಲ್ತ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 15 ಮಾರ್ಕ್ಸ್ ಈಸಿಲಿ. 15 ಮಾರ್ಕ್ಸ್ ಪ್ಲಸ್ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯಾವ್ದ್ರಲ್ಲೋ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕಲ್ತಿದ್ದೀನಿ ಅಂತಂದ್ರು ಅಲ್ಲೊಂದು 10 ಮಾರ್ಕ್ಸ್ ಬಂತು ಅಂತ ಅನ್ಕೋಣ. ಸೊ 25 ಮಾರ್ಕ್ಸು ಈಸಿಯಾಗಿ ಬರ್ತಿದೆ ಅಂತ ಅಂದ್ರೆ ಹೆಂಗೆ ಫೇಲ್ ಆಗ್ತೀರಾ? ಫೇಲ್ ಆಗೋದೇ ಕಷ್ಟ. ಯಾಕೆಂತಂದ್ರೆ ಇಷ್ಟು ಈಸಿಯಾಗಿ ಕಾನ್ಸೆಪ್ಟ್ಸ್ಗಳು ಇರ್ಬೇಕಾದ್ರೆ, ಇಷ್ಟು ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ಗಳು ಅರೈಸ್ ಆಗಬೇಕಾದ್ರೆ ಫೇಲ್ ಆಗೋದೇ ಕಷ್ಟ. ಅದ್ರಲ್ಲಿ ನೀವೇನಂತಿದ್ರೆ ಪಾಸ್ ಆಗೋದ್ ಕಷ್ಟ ಅಂತ ಹೇಳ್ತೀರಾ. ಯಾಕೆ ಅಂತ ಇದ್ರ ಬಗ್ಗೆ ನನಗಿನ್ನೂ ಚರ್ಚೆ ಗೊತ್ತಾಗಿಲ್ಲ. ಬಟ್ ನಾನು ಹೇಳುವಂತ ಇಷ್ಟು ಕಾನ್ಸೆಪ್ಟ್ ನ ನೀವು ನೀಟಾಗಿ ಕಲ್ತ್ರು ಕೂಡ ಯು ಆರ್ ಗೋಯಿಂಗ್ ಟು ಗೆಟ್ ಈಸಿಲಿ 35 ಮಾರ್ಕ್ಸ್. ಓಕೆ, ಸೊ ಹಾಗಾದ್ರೆ ತಡ ಮಾಡ್ದಲೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಲ್ಲಿ 8 ಮಾರ್ಕ್ಸ್ ನಿಮ್ಗೆ ಅರೈಸ್ ಆಗುತ್ತೆ, ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ 4 ಮಾರ್ಕ್ಸ್ ನಿಮ್ಗೆ ಅರೈಸ್ ಆಗುತ್ತೆ. ಸೊ ಹಾಗಾದ್ರೆ ನೋಡ್ತಾ ಬರೋಣ ಬನ್ನಿ. ಸೊ ಎಲ್ಲೆಲ್ಲಿಂದ ಅರೈಸ್ ಆಗುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ ನಾಮನ್ಕ್ಲೇಚರ್ ಅಂಡ್ ಸ್ಟ್ರಕ್ಚರ್ ಆಫ್ ಕಾರ್ಬೋನಿಲ್ ಗ್ರೂಪ್ ಇಂದ ಬರ್ಬೋದು, ಅಥವಾ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು, ಅಥವಾ ನಾಮನ್ಕ್ಲೇಚರ್ ಅಂಡ್ ಸ್ಟ್ರಕ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ಅಥವಾ ಫಿಸಿಕಲ್ ಪ್ರಾಪರ್ಟೀಸ್, ಯೂಸಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಬಹಳಷ್ಟು ಸಲ ಕ್ವಶನ್ ಕೇಳ್ತಿದ್ದಾನೆ, ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ನ ಫಾರ್ಮಾಲ್ಡಿಹೈಡ್ ಅಥವಾ ಫಾರ್ಮಲಿನ್ ಇವೆಲ್ಲವನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಅಥವಾ RDX. ಇದು ತುಂಬಾ ಸಲ ರಿಪೀಟೆಡ್ ಕ್ವಶನ್ಸ್, ಹಾಗಾಗಿ ಅದ್ರ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ತುಂಬಾ ಜನ ಮಕ್ಕಳು ಈ ಕಾನ್ಸೆಪ್ಟ್ ಮೇಲೆ ಈ ಕಾನ್ಸೆಪ್ಟ್ ನ ಓದೋದನ್ನೇ ಬಿಟ್ಬಿಟ್ಟಿರ್ತಾರೆ. ಇದ್ರ ಮೇಲೆ ಮಿಡಲ್ ಅಲ್ಲಿ ಕ್ವಶನ್ಗಳನ್ನ ತೆಗಿತಾನೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಸೊ ಹಾಗಾಗಿ ದಯವಿಟ್ಟು ಇದ್ರ ಮೇಲೂ ಕೂಡ ಕಾನ್ಸಂಟ್ರೇಟ್ ನ ಕೊಡಿ. ನೆಕ್ಸ್ಟ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇರ್ಬೋದು, ಅಥವಾ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಕೆಮಿಕಲ್ ರಿಯಾಕ್ಷನ್ ಅಂಡ್ ಯೂಸಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಇಷ್ಟು ಕಾನ್ಸೆಪ್ಟ್ ಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನ ನಾವು ಮೆಕ್ಯಾನಿಸಮ್ ಅಂತ ಹೇಳಿ ಕನ್ಸಿಡರ್ ಮಾಡೋದಾದ್ರೆ ಒಂದೇ ಒಂದು ಮೆಕ್ಯಾನಿಸಮ್ ಇರೋದು. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ ಅಷ್ಟೇ. ಸೊ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್ HCN ಟು ಕಾರ್ಬೋನಿಲ್ ಕಾಂಪೌಂಡ್ ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿ ಕೇಳ್ತಾನೆ. ಜಸ್ಟ್ 2 ಸ್ಟೆಪ್ ಪ್ರೋಸೆಸ್ ನೀಟಾಗಿ ನೆನಪಲ್ಲಿ ಇಟ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಈಸಿಲಿ 3 ಮಾರ್ಕ್ಸ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಾದ್ರೆ ರೋಸನ್ಮನ್ ರಿಡಕ್ಷನ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಎಟಾರ್ಡ್ ರಿಯಾಕ್ಷನ್, ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್, ಉಲ್ಫ್ ಕಿಸ್ನರ್ ರಿಡಕ್ಷನ್, ಕ್ರಾಸ್ ಆರ್ಡರ್ ಕಂಡೆನ್ಸೇಷನ್. ನೆಕ್ಸ್ಟ್ HVZ ಅಂದ್ರೆ ಹೆಲ್ ವಾಲಾರ್ಡ್ ಜಿನ್ಸಾಲ್ಕೆ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಸ್ಟೀಫನ್ ರಿಯಾಕ್ಷನ್, ಗೆಟರ್ಮನ್ ಕಾಚ್ ರಿಯಾಕ್ಷನ್. ಇಲ್ಲಿ ನೋಡಿ, ಇಲ್ಲಿ ಸೊ ನಾನು ಹ್ಯಾಲೋ ಆಲ್ಕನ್ಸ್ ಅಂಡ್ ಹ್ಯಾಲೋ ಅರಿನ್ಸ್ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ, ಆ ಗೆಟರ್ಮನ್ ರಿಯಾಕ್ಷನ್ ಅಂತ ಹೇಳಿ ಹೋದ್ರೆ ಹ್ಯಾಲೋ ಆಲ್ಕನ್ಸ್ ಅಂಡ್ ಹ್ಯಾಲೋ ಅರಿನ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಗೆಟರ್ಮನ್ ಕಾಚ್ ರಿಯಾಕ್ಷನ್ ಅಂತ ಹೇಳಿ ನೆನಪಿಡ್ಕೋಬೇಕು. ಸೊ ಕ್ಲೆಮೆನ್ಸನ್ ರಿಡಕ್ಷನ್ ಆಗಿರ್ಬೋದು, ಆರ್ಡರ್ ಕಾಂಡೆನ್ಸೇಷನ್, ಕ್ಯಾನಿಸೋರಸ್ ರಿಯಾಕ್ಷನ್, ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್. ಸೊ ಇಷ್ಟು ಕೂಡ ನೇಮಿಂಗ್ ರಿಯಾಕ್ಷನ್ ಬಹಳಷ್ಟು ಇಂಪಾರ್ಟೆಂಟ್ ನಮ್ಮ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್
ಅಲ್ಲಿ. ಸೊ ನೆಕ್ಸ್ಟ್ ಓಕೆ, ಹಾಗಾದ್ರೆ ಇದನ್ನ ಯಾವ ತರ ಮೆಮೊರೈಸ್ ಮಾಡೋದು ಅಂತ ಹೇಳಿ ನೋಡ್ತಾ ಬರೋಣ. ಸೊ ಓಝೋನಾಲಿಸಿಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ ಆಲ್ಕೀನ ತಗೊಂಡಿರ್ತೀವಿ. ಇಟ್ ವಿಲ್ ಟೇಕ್ಸ್ ಪ್ಲೇಸ್ ರಿಯೇಜೆಂಟ್ ಲೈಕ್ O3 ಮತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ತಗೊಂಡು ಹೈಡ್ರಾಲಿಸಿಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಕಾರ್ಬೋನಿಲ್ ಕಾಂಪೌಂಡ್ಸ್, ಅಂದ್ರೆ ನಮಗೆ ಆಲ್ಡಿಹೈಡ್ ಮಿಕ್ಸ್ಚರ್ಗಳು ಸಿಗುತ್ತೆ, ಅಥವಾ ಕೀಟೋನ್ ಮಿಕ್ಸ್ಚರ್ ಕೂಡ ಸಿಗ್ಬೋದು. ನಾವು ಯಾವ ತರದಾದಂತಹ ಆಲ್ಕೀನ ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ರೋಸನ್ಮನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಬೆಂಜಾಯಿಲ್ ಕ್ಲೋರೈಡ್ ನ ತಗೊಂಡಿರ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ H2 ಅಂಡ್ ಪಲ್ಯಾಡಿಯಂ ಬೇರಿಯಂ ಸಲ್ಫೇಟ್ ನ ಹಾಕಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಬೆನ್ಜಾಲ್ಡಿಹೈಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸ್ಟೀಫನ್ ರಿಯಾಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಸಯನೈಡ್ ನ ತಗೊಂಡಿರ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಥಯೋನಿಲ್ ಕ್ಲೋರೈಡ್ ಅಂಡ್ HCl ಮಾಡಿದಾಗ ಹೈಡ್ರೋಲಿಸಿಸ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಆಲ್ಡಿಹೈಡ್. ನೆಕ್ಸ್ಟ್ ಎಟಾಡ್ ರಿಯಾಕ್ಷನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದಾಗ ವಿ ಆರ್ ಟೇಕಿಂಗ್ ಟಾಲಿಯನ್ನ ನಾವು CrO2 Cl2 ಕ್ರೋಮೈಲ್ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ಇನ್ ದ ಪ್ರೆಸೆನ್ಸ್ ಆಫ್ CH2 ನ ಹಾಕಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಬೆನ್ಜಾಲ್ಡೈಡ್. ಇದನ್ನೇ ಯೂಸ್ ಮಾಡ್ದಲೆ ವಿ ಕ್ಯಾನ್ ಟ್ರೀಟ್ ವಿತ್ ಅಜೈಲ್ ಕ್ಲೋರೈಡ್ ಅಥವಾ ಅಜೈಲ್ ಆಲೈಡ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಅದ್ರ ಜೊತೆಗಾದ್ರೂ ಟ್ರೀಟ್ ಮಾಡಿದ್ರು ಕೂಡ ವಿ ಆರ್ ಗೋಯಿಂಗ್ ಟು ಗೆಟ್ ಬೆನ್ಜಾಲ್ಡೈಡ್. ಎಟಾಡ್ ರಿಯಾಕ್ಷನ್ ಅಲ್ಲಿ ಎರಡಿದೆ, ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಇನ್ನೊಂದು ಯಾವುದು ಅಂತಂದ್ರೆ RCO2O, ಇದನ್ನಾದ್ರೂ ನಾವು ಯೂಸ್ ಮಾಡ್ಬೋದು. ಕ್ವಶನ್ ಯಾವ್ದ್ರಿಂದನಾದ್ರೂ ಅರೈಸ್ ಆಗೋದು, ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಗೆಟರ್ಮನ್ ಕಾಸ್ಟ್ ರಿಯಾಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಬೆನ್ಸಿನ್ ಇನ್ ದ ಪ್ರೆಸೆನ್ಸ್ ಆಫ್ CO ಅಲ್ಲಿ ಅಬ್ಸರ್ವ್ ಮಾಡಿ ನಾವು ಕೋಲ್ಬೇಸ್ ರಿಯಾಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ CO2 ನ ತಗೊಂಡಿರ್ತೀವಿ. ಸೊ ಹಾಗಾಗಿ ಅಲ್ಲಿ ನನಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗ್ತಿರುತ್ತೆ. ಇಲ್ಲಿ CO ಕಾರ್ಬನ್ ಮೊನಾಕ್ಸೈಡ್ ನ ಯೂಸ್ ಮಾಡ್ತಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಗೆಟ್ ಆಲ್ಡಿಹೈಡ್. ಸೊ ಇಲ್ಲೂ ಕೂಡ ಅಷ್ಟೇ ಅನಹೈಡ್ರಸ್ AlCl3 ಆಗಿರ್ಬೋದು ಅಥವಾ ಕಾಪರ್ ಕ್ಲೋರೈಡ್ ಕೂಡ ಇಂಪಾರ್ಟೆಂಟ್. ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇದನ್ನ ಮೇನ್ ಆಗಿ ಕೀಟೋನ ಪ್ರಿಪೇರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಬೆನ್ಸಿನ್ ಇನ್ ದ ಪ್ರೆಸೆನ್ಸ್ ಆಫ್ RCOCl ಅನಹೈಡ್ರಸ್ AlCl ಜೊತೆಗೆ ಟ್ರೀಟ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಬೆನ್ಸಿನ್ ವಿತ್ ಕೀಟೋನ್ ಅಂತ ಹೇಳಿ ಹೇಳ್ತೀವಿ, ಅಂದ್ರೆ ಬೆನ್ಝೋನೋನ್ ಅಂತ ಹೇಳಿ ಕರಿತೀವಿ. ವುಲ್ಫ್ ಕಿಸ್ನ ರಿಡಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಅಥವಾ ಕ್ಲೆಮೆನ್ಸನ್ ರಿಡಕ್ಷನ್ ಇವೆಲ್ಲವೂ ಕೂಡ ನಾವು ಕನ್ಸಿಡರ್ ಮಾಡಿದಾಗ ಆಲ್ಡಿಹೈಡ್ ಅಥವಾ ಕೀಟೋನ್ ತಗೊಂಡಿರ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ NH2 ಟ್ರೀಟ್ ಮಾಡಿದಾಗ, ಅಥವಾ ಕ್ಲೆಮೆನ್ಸನ್ ರಿಡಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಜಿಂಕ್ ಅಮಾಲ್ಗಮ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಟ್ರೀಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಪ್ರಾಡಕ್ಟ್ ಲೈಕ್ ಆಲ್ಗೇನ್ ಅಂತ ಹೇಳ್ತೀವಿ. ಸೊ ವುಲ್ಫ್ ಕಿಸ್ನ ರಿಡಕ್ಷನ್ ಆದ್ರೆ ಬೇಸಿಕ್ ಮೀಡಿಯಂ ಅಲ್ಲಿ ಆಗುತ್ತೆ. ಕ್ಲೆಮೆನ್ಸನ್ ರಿಡಕ್ಷನ್ ಆದ್ರೆ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಮೀಡಿಯಂ. ಸೊ ವುಲ್ಫ್ ಕಿಸ್ನ ರಿಡಕ್ಷನ್ ತರಾನೇ ಇಲ್ಲಿ ನಾವೇನ್ ತಗೊಂಡಿದೀವಲ್ಲ NH2 ಬಾಂಡ್ NH2, ಇಲ್ಲಿ ಐ ಕ್ಯಾನ್ ಈಸಿಲಿ NH2 ಬಾಂಡ್ Z. ಸೊ ದಿಸ್ Z ಮೇ ಬಿ ಏನಾಗಿರ್ಬೋದು, H ಆಗಿರ್ಬೋದು, OH ಆಗಿರ್ಬೋದು, ಅಥವಾ ಇನ್ನೊಂದು NH2 ಆಗಿರ್ಬೋದು, ಅಥವಾ DNPH 2,4 DNPH ಆಗಿರ್ಬೋದು. ಸೊ ಈ ತರ ಯಾವ್ದಾದ್ರು ಆಗಿರ್ಬೋದು. ಇದರಲ್ಲಿ ವಾಟರ್ ಮಾಲಿಕ್ಯೂಲ್ ಆಚೆ ಕಡೆ ಹೋಗುತ್ತೆ. ಸೊ ನಮಗೆ ಎಲ್ಲಾ ಕಡೆನೂ ಪ್ರಾಡಕ್ಟ್ ಏನ್ ಸಿಗುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೀಟೋನ್ ಆದ್ರೂ ಆಗ್ಲಿ ಆಲ್ಡಿಹೈಡ್ ಆದ್ರೂ ಆಗ್ಲಿ, ಸೊ ಡಬಲ್ ಬಾಂಡ್ ಬಾಂಡ್ ಇಲ್ಲಿ ನಮಗೆ ಏನ್ ಸಿಗುತ್ತೆ, ಮತ್ತೆ Z ಸಿಕ್ಕಿರುತ್ತೆ. ಸೊ ಇಲ್ಲಿ ನಮ್ಗೆ ಈ H2 ಮತ್ತೆ ನಮಗೆ ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಇರುವಂತಹ ಎರಡು ಕೂಡ ಆಚೆ ಕಡೆ H2 ಹೋಗಿ ಆಚೆ ಕಡೆ ಹೋಗುತ್ತೆ. ಈ Z ಅನ್ನೋದು ಒಂದು ರೀಪ್ಲೇಸ್ ಆಗುತ್ತೆ. ಇದನ್ನ ನಾನು ಮುಂದೆ ಬರುವಂತಹ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಸೊ ಈಸಿಯಾಗಿ ಹೆಂಗ್ ನೆನಪಿಟ್ಕೊಳ್ಳೋದು ಅಂತ ಹೇಳಿ. ನೆಕ್ಸ್ಟ್ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಾದ್ರೆ RCOCH3 ಅಂದ್ರೆ ಮೇನ್ ಆಗಿ ಕೀಟೋನ್ ಯೂಸ್ ಮಾಡ್ತೀವಿ. ಅಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ NaOCl ತಗೊಂಡಿರ್ಬೋದು, ಅದೇ RCOONA ಪ್ಲಸ್ ಕ್ಲೋರೋಫಾರ್ಮ್ ನಮಗೆ ಮೇನ್ ಆಗಿ ಸಿಗುತ್ತೆ. ಸೊ ಮೇನ್ ಆಗಿ ನೆನಪಿಟ್ಕೋಬೇಕಾಗಿರೋದು CHCl3. ಮತ್ತೆ ಇನ್ನೊಂದು ಮೇನ್ ಆಗಿ ನೆನಪಿಟ್ಕೊಂಡಿರ್ಬೋದು, ನಾವು ಇಲ್ಲಿ ಹ್ಯಾಲೋಫಾರ್ಮ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಮೇನ್ ಆಗಿ ಅಯೋಡೋಫಾರ್ಮ್ ನ ನಾವು ಮೋಸ್ಟ್ ಪ್ರಿಫರ್ ಮಾಡ್ತೀವಿ. ಯಾಕೆಂದ್ರೆ ಇಟ್ ವಿಲ್ ಗ್ರೀವ್ ಯೆಲ್ಲೋ ಕ್ರಿಸ್ಟಲಿನ್ ಅಂತ ಹೇಳಿ ಕರಿತೀವಿ. ಸೊ ಯೆಲ್ಲೋ ಕ್ರಿಸ್ಟಲಿನ್ ಸಿಗೋದ್ರಿಂದ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ಕ್ವಶನ್ ಕೇಳ್ತಾನೆ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಲ್ಲಿ ಮೋರ್ ಪ್ರಿಫರಬಲ್ ಗ್ರೂಪ್ ಯಾವುದು ಅಂತ ಹೇಳಿ. ಸೊ ಅಯೋಡೋಫಾರ್ಮ್ ಮೋರ್ ಅಂದ್ರೆ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಬಿಕಾಸ್ ಬೇರೆದೆಲ್ಲ ಕೂಡ ವೈಟ್ ಕ್ರಿಸ್ಟಲಿನ್ನೇ ಸಿಗುತ್ತೆ. ಸೊ ನಾವು ಡಿಸ್ಟಿಂಗ್ವಿಶ್ ಮಾಡೋಕ್ಕಾಗಲ್ಲ. ಆದ್ರೆ ಅಯೋಡೋಫಾರ್ಮ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಯೆಲ್ಲೋ ಕ್ರಿಸ್ಟಲಿನ್ ಸಿಗುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಆಲ್ಡೋಲ್ ಕಾಂಡೆನ್ಸೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡೋದಾದ್ರೆ ಐದರ್ ನಾನು ಆಲ್ಡಿಹೈಡ್ ಅಂದ್ರೆ ಇಲ್ಲಿ ನೆನಪಿಟ್ಕೋಬೇಕು ಅಂದ್ರೆ ಟ್ವಿನ್ಸ್. ಸೊ ಟ್ವಿನ್ಸ್ ಅಂತಂದ್ರೇನು ಒಂದೇ ತರದಲ್ಲಿ ಇರೋರು. ಸೊ ಒಂದೇ ತರ ಅಂದ್ರೆ ಐದರ್ ಆಲ್ಡಿಹೈಡ್ ಅಂದ್ರೆ ಆಲ್ಡಿಹೈಡ್ ಜೊತೆಗೆ ಟ್ರೀಟ್ ಮಾಡಬೇಕು, ಕೀಟೋನ್ ಅಂದ್ರೆ ಕೀಟೋನ್ ಜೊತೆಗೆ ಟ್ರೀಟ್ ಮಾಡಬೇಕು. ಇಟ್ ವಿಲ್ ಟೇಕ್ಸ್ ಪ್ಲೇಸ್
in the presence of dilute NaOH. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಎಥನಾಲ್ ನ ತಗೊಂಡ್ರೆ ಬ್ಯೂಟ್ 2 ಇನಾಲ್ ಸಿಗುತ್ತೆ. ಸೊ ಪ್ರೊಪೆನಾಲ್ ತಗೊಂಡ್ರೆ ಸೊ 4 ಮಿಥೈಲ್ 3 in 2 on ಸಿಗುತ್ತೆ. ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋ ಕೀ ಕಾನ್ಸೆಪ್ಟ್ ಏನು ಅಂದ್ರೆ ಆ ಆಲ್ಡಾಲ್ ಕಂಡೆನ್ಸೇಷನ್ ಅಂದ್ರೆ ಟ್ವಿನ್ಸ್, ಸಿಮಿಲರ್ ಕೈಂಡ್ ಆಫ್ ಟ್ವಿನ್ಸ್. ಅಲ್ಲಿ ಏನಂದ್ರೆ ಆಲ್ಡಿಹೈಡ್ ಅಂದ್ರೆ ಆಲ್ಡಿಹೈಡ್ ಜೊತೆಗೆ ಟ್ರೀಟ್ ಮಾಡಿರಬೇಕು, ಕೀಟೋನ್ ಅಂದ್ರೆ ಕೀಟೋನ್ ಜೊತೆಗೇನೆ ಟ್ರೀಟ್ ಮಾಡಿರಬೇಕು. ಮೇನ್ ಆಗಿ ಆಲ್ಡಾಲ್ ಕಂಡೆನ್ಸೇಷನ್ ಅಲ್ಲಿ ಇಲ್ಲಿ ನಮಗೆ ಆಲ್ಫಾ ಹೈಡ್ರೋಜನ್ ಆಟಮ್ ಇರುತ್ತಲ್ಲ, ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ 1 ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಆ ಹೈಡ್ರೋಜನ್ ಮತ್ತೆ ನಾವು ಎರಡು ಎಥನಾಲ್ ಗಳನ್ನ ಟ್ರೀಟ್ ಮಾಡಿರ್ತೀವಲ್ಲ ಅಥವಾ 2 ಪ್ರೊಪೆನಾಲ್ ನ ಟ್ರೀಟ್ ಮಾಡಿರ್ತೀವಲ್ವಾ, ಇಲ್ಲಿ ಒಂದು ಹೈಡ್ರೋಜನ್ ನ ಇನ್ನೊಂದು ಕಾರ್ಬೋನಿಲ್ ಗ್ರೂಪ್ ಇರುತ್ತಲ್ವ ಅದಕ್ಕೆ H ನ ಡೊನೇಟ್ ಮಾಡಬೇಕಾಗುತ್ತೆ. ಇದನ್ನ ರಿಯಾಕ್ಷನ್ಸ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಬಟ್ ನೆನಪಲ್ಲಿ ಇರ್ಬೇಕಾಗಿರೋ ಕಾನ್ಸೆಪ್ಟ್ ಏನಂದ್ರೆ ಮಿನಿಮಮ್ ಅಂದ್ರೂ 1 ಆಲ್ಫಾ ಹೈಡ್ರೋಜನ್ ಈಸ್ ರಿಕ್ವೈರ್ಡ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಕ್ರಾಸ್ ಆಲ್ಡಾಲ್ ರಿಯಾಕ್ಷನ್ ಅಂದ್ರೆ ಹೆಸರಲ್ಲೇ ಇದೆ, ಇವರು ಕೂಡ ಟ್ವಿನ್ಸೇ. ಅದ್ರ ಕ್ರಾಸ್ ಅಂತಂದ್ರೆ ಏನು, ಅನ್ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಂದ್ರೆ ಮಿಕ್ಸ್ಚರ್ ಆಫ್ ಆಲ್ಡಿಹೈಡ್ ಮತ್ತೆ ಕೀಟೋನ ತಗೋತೀವಲ್ವಾ, ಸೊ ಅಂತದ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಕ್ರಾಸ್ ಆಲ್ಡಾಲ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ವಿಲ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್ ಅಟ್ 293 ಕೆಲ್ವಿನ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ಅಷ್ಟೇ ಮಿನಿಮಮ್ ಅಂದ್ರೂ 1 ಆಲ್ಫಾ ಹೈಡ್ರೋಜನ್ ಇಸ್ ರಿಕ್ವೈರ್ಡ್. ನೆಕ್ಸ್ಟ್ ಕ್ಯಾನಿಸೋರಸ್ ರಿಯಾಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಮಿಕ್ಸ್ಚರ್ ಆಫ್ ಫಾರ್ಮಾಲ್ಡಿಹೈಡ್ ಆರ್ ಬೆನ್ಸಾಲ್ಡಿಹೈಡ್. ನೋಡಿ ನೆನಪಲ್ಲಿ ಇಟ್ಕೊಂಡಿರಿ, ಕ್ಯಾನಿಸೋರಸ್ ರಿಯಾಕ್ಷನ್ ಓನ್ಲಿ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಐದರ್ ಫಾರ್ಮಾಲ್ಡಿಹೈಡ್ ಅಥವಾ ಬೆನ್ಸಾಲ್ಡಿಹೈಡ್. ನಾನು ಫಾರ್ಮಾಲ್ಡಿಹೈಡ್ ನಾದ್ರೂ ತಗೋಬಹುದು ಅಥವಾ ಬೆನ್ಸಾಲ್ಡಿಹೈಡ್ ನಾದ್ರೂ ತಗೋಬಹುದು. ಯಾಕೆ ಅಂದ್ರೆ ಆಲ್ಫಾ ಹೈಡ್ರೋಜನ್ ಈ ಒಂದು ಕಂಡೀಷನ್ ಅಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ ಕ್ರಾಸ್ ಕ್ಯಾನಿಸೋರಸ್ ರಿಯಾಕ್ಷನ್ ಅಂತಾನೂ ಕೂಡ ಬರುತ್ತೆ. ಸೊ ಕ್ರಾಸ್ ಕ್ಯಾನಿಸೋರಸ್ ರಿಯಾಕ್ಷನ್ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಅನ್ಐಡೆಂಟಿಕಲ್. ಐಡೆಂಟಿಕಲ್ ಆಗಿದ್ರೆ ಕ್ಯಾನಿಸೋರಸ್ ರಿಯಾಕ್ಷನ್ ಅಂದ್ರೆ ಫಾರ್ಮಾಲ್ಡಿಹೈಡ್ ನ ಇನ್ನೊಂದು ಫಾರ್ಮಾಲ್ಡಿಹೈಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಕ್ಯಾನಿಸೋರಸ್ ರಿಯಾಕ್ಷನ್, ಅಥವಾ ಬೆನ್ಸಾಲ್ಡಿಹೈಡ್ ನ ಇನ್ನೊಂದು ಬೆನ್ಸಾಲ್ಡಿಹೈಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಕ್ಯಾನಿಸೋರಸ್ ರಿಯಾಕ್ಷನ್. ಆದರೆ ಒಂದು ಫಾರ್ಮಾಲ್ಡಿಹೈಡ್ ಇನ್ನೊಂದು ಬೆನ್ಸಾಲ್ಡಿಹೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ರಿ ಅಂದ್ರೆ ದೆನ್ ಇಟ್ ಈಸ್ ಎ ಕ್ಯಾನಿಸೋರಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಕೀ ಕಾನ್ಸೆಪ್ಟ್ ಏನಂದ್ರೆ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ KOH ಆಗಿರ್ಬೋದು ಅಥವಾ NaOH. ಆದ್ರೆ ಈ ಎರಡು ಕಂಡೀಷನ್ ಅಬ್ಸರ್ವ್ ಮಾಡಿ ಆಲ್ಡಾಲ್ ಅಥವಾ ಕ್ರಾಸ್ ಆಲ್ಡಾಲ್ ಅಲ್ಲಿ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಶುಡ್ ಬಿ ಆಬ್ಸೆಂಟ್ ಅಂತ ಹೇಳಿದೀವಿ. ಸೊ ಇಷ್ಟು ಕೀ ಕಾನ್ಸೆಪ್ಟ್ ಬಂದು ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ. ನೆಕ್ಸ್ಟ್ ಅದ್ ಬಿಟ್ರೆ ಇನ್ನ 2 ರಿಯಾಕ್ಷನ್ಸ್ ಗಳಿದೆ. ಎಲ್ ವಾಲರ್ಡ್ ಜಿನ್ಸಾಲ್ಕಿ ರಿಯಾಕ್ಷನ್ HVZ ಅಂತ ಹೇಳಿ ಕರಿತೀವಿ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಇನ್ ದ ಪ್ರೆಸೆನ್ಸ್ ಆಫ್ ಮೇನ್ ನೆನಪಲ್ಲಿ ಇಟ್ಕೊಂಡಿರಿ. ಸೊ X2 ಅಂತಂದ್ರೆ ಮೇನ್ ಆಗಿ ಕ್ಲೋರಿಡ್ ತಗೋಬಹುದು ಅಥವಾ ಬ್ರೋಮೈಡ್ ನ ತಗೋಬಹುದು. ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಮೇನ್ ಆಗಿ ರೆಡ್ ಫಾಸ್ಫರಸ್ ನ ಕೊಟ್ಟಿದ್ದಾನೆ ಅಂದ್ರೆ ಪಕ್ಕ ಇದು HVZ ರಿಯಾಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಆಲ್ಫಾ ಹೈಡ್ರೋಜನ್ ಇರುತ್ತೆ, ಅಲ್ಲಿ ಆ ಆಲ್ಫಾ ಹೈಡ್ರೋಜನ್ ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಪುಟ್ ಹ್ಯಾಲೋಜನ್ ಗ್ರೂಪ್ ನ ಇಡ್ತೀವಿ. ಸೊ ಹಾಗಾಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಶುಡ್ ಹ್ಯಾವ್ ಆಲ್ಫಾ ಹೈಡ್ರೋಜನ್ ಆಟಮ್ಸ್. ಮಿನಿಮಮ್ ಅಂದ್ರೆ ಇದನ್ನು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಪಕ್ಕ ಇರುವಂತಹ ಕಾರ್ಬನ್ ಆಟಮ್ ನ ಆಲ್ಫಾ ಕಾರ್ಬನ್ ಅಂತ ಹೇಳಿ ಕರಿತೀವಿ. ಅಲ್ಲಿರುವಂತಹ ಒಂದು ಹೈಡ್ರೋಜನ್ ಗ್ರೂಪ್ ನ ಇಲ್ಲಿ ನೋಡಿ, ಇಲ್ಲಿ ಇಲ್ಲೇ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಮೇಲ್ಗಡೆ ಒಂದು ಹೈಡ್ರೋಜನ್, ಕೆಳಗಡೆ ಒಂದು ಹೈಡ್ರೋಜನ್ ಬರಿತೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ಈ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ನ ಪಕ್ಕದಲ್ಲಿರುವಂತಹ ಕಾರ್ಬನ್ ನಾವೇಂತ ಹೇಳಿ ಕರಿತೀವಿ ಆಲ್ಫಾ ಕಾರ್ಬನ್ ಅಂತ ಇರುವಂತಹ ಹೈಡ್ರೋಜನ್ಸ್ ಗಳನ್ನ ಆಲ್ಫಾ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ಒಂದು ಹೈಡ್ರೋಜನ್ ನ ವಿ ಆರ್ ಗೋಯಿಂಗ್ ಟು ರೀಪ್ಲೇಸ್ ಅಂಡ್ ವಿ ಆರ್ ಗೋಯಿಂಗ್ ಟು ಪುಟ್ ವಾಟ್, ಒಂದು ಹ್ಯಾಲೋಜನ್ ಗ್ರೂಪ್ ನ ಹಾಕಿದೀವಿ. ಹಂಗಾಗಿ ಇದ್ರ ನೇಮ್ ಅಂತ ಹೇಳಿ ಕರಿತೀವಿ ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ದಟ್ X ಮೇ ಬಿ ಐದರ್ ಕ್ಲೋರಿನ್ ಅಥವಾ ಬ್ರೋಮಿನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನು ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಇನ್ ದ ಪ್ರೆಸೆನ್ಸ್ ಆಫ್ ಮೇನ್ ಆಗಿ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಇದನ್ನ ಸೋಡಾ ಲೈಮ್ ಅಂತಾನೂ ಕೂಡ ಕರೀತಾರೆ. ಇದ್ರ ನೇಮ್ ಕೂಡ ಬಂದು ಸೋಡಾ ಲೈಮ್ ಅಂತಾನೂ ಕೂಡ ನೀವು ಬರೀಬಹುದು, ಅಥವಾ ಮೇನ್ ಆಗಿ ಹಿಂಗ್ ಬರೆದ್ರು ಕೂಡ ಓಕೆನೆ. ಸೊ NaOH ಪ್ಲಸ್ ಕ್ಯಾಲ್ಸಿಯಂ ಆಕ್ಸೈಡ್, ಯಾಕೆಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕ್ವಶನ್ ಅರೈಸ್ ಆಗ್ಬೋದು. So we are going to get hydrocarbon. So ಇಲ್ಲಿ ನಾವು NaOH ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಇದೆ ಅಲ್ವಾ, ಸೊ ಇದನ್ನ ಮೇನ್ ಆಗಿ 3:1 ರೇಷಿಯೋದಲ್ಲಿ ತಗೋತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಸೊ ಯಾವ ಒಂದು ರೇಷಿಯೋದಲ್ಲಿ NaOH ಮತ್ತೆ ಕ್ಯಾಲ್ಸಿಯಂ ಆಕ್ಸೈಡ್ ನ ನೀವು ಹಾಕ್ತಿದ್ದೀರಾ ಅಂತ ಹೇಳಿ. ಸೊ 3 moles ಆಫ್ NaOH ನ ಹಾಕ್ತಿರ್ತೀವಿ, ಕ್ಯಾಲ್ಸಿಯಂ ಆಕ್ಸೈಡ್ ನ 1 mole ನ ತಗೊಂತಿರ್ತೀವಿ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ಕಾನ್ಸೆಪ್ಟ್ ಬಂದು ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ವೇಟಿ ಚಾಪ್ಟರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿ ಕರಿತೀವಿ. ದಯವಿಟ್ಟು ಇಷ್ಟೆಲ್ಲ ಕಾನ್ಸೆಪ್ಟ್ ನ ನೀಟಾಗಿ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಆದರೆ ಇನ್ನೊಮ್ಮೆ ಹೇಳ್ತಿದ್ದೀನಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.